ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಶೇಂಗಾ ಉಂಡೆ ಮಾಡೋದು ತೋರಿಸ್ತಾ ಇದ್ದೀನಿ. ಕಡಲೆ ಬೀಜದ ಉಂಡೆ ತುಂಬ ರುಚಿಯಾಗಿರುತ್ತೆ. ನೀವು ಮರೆದೇನೆ ಟ್ರೈ ಮಾಡಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಬನ್ನಿ ಇವಾಗ ಕಡಲೆ ಬೀಜದ ಉಂಡೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇವಾಗ ಅದಕ್ಕೆ ಏನೇನು ಬೇಕು ಅಂತ ನೋಡಿ. ಶೇಂಗಾ ಉಂಡೆ ಮಾಡಲಿಕ್ಕೆ ನಾನು 1 kg ಕಡಲೆ ಬೀಜ ಇಟ್ಕೊಂಡಿದ್ದೀನಿ. ನೋಡಿ, ಕಡಲೆ ಬೀಜದ ಉಂಡೆ ಮಾಡ್ತಾಯಿದ್ದೀನಿ. 1 kg ಇಟ್ಕೊಂಡಿದ್ದೀನಿ. 1 ಗ್ಲಾಸು ಹುರ್ಗಡಲೆ ಇಟ್ಕೊಂಡಿದ್ದೀನಿ. ಅರ್ಧ kgಕ್ಕಿಂತ ಕಮ್ಮಿ ಇದೆ. ಸ್ವಲ್ಪ ಬೆಲ್ಲ ಇಟ್ಕೊಂಡಿದ್ದೀನಿ. ಅರ್ಧ kg ಫುಲ್ ಇಲ್ಲ ಬೆಲ್ಲ. ಸ್ವಲ್ಪ ಏಲಕ್ಕಿ ಪೌಡ್ರ್ ಇಟ್ಕೊಂಡಿದ್ದೀನಿ. ಸ್ವಲ್ಪ 1 ಒಣಗೊಬ್ಬರಿ ಇಟ್ಕೊಂಡಿದ್ದೀನಿ. ತುರಿದು ಇಟ್ಕೊಂಡಿದ್ದೀನಿ ಕೊಬ್ಬರಿನ. ಇವಾಗ ನಾವು ಕಡಲೆ ಬೀಜನ ಹುರ್ಕೊಳ್ಳೋಣ. ಸ್ವಲ್ಪ ಸಿಪ್ಪೆ ಬಿಡೋವರೆಗೂ ಹುರ್ಕೋಬೇಕು ಚೆನ್ನಾಗಿ. ನೋಡಿ, ನಾನು ಒಂದು ಸತಿಗೆ ಆಗಲ್ಲ, ಅದು 2 ಸರಿಗೆ ಆಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಸಿಪ್ಪೆ ಬಿಡೋವರೆಗೂ ಚೆನ್ನಾಗಿ ಹುರಿಯೋಣ. ನೋಡಿ, ಆಗಿದೆ. ಈ ಥರ ಸಿಪ್ಪೆ ಬಿಡ್ಕೋಬೇಕು, ಅದುವರೆಗೂ ಹುರ್ಕೊಳ್ಳಿ ನೀವು. ತುಂಬ ಚೆನ್ನಾಗಿ ಬರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಇದಕ್ಕೆ ಬೆಲ್ಲ ಹಾಕಿ ಮಾಡಿರೋದು, ನಾನು ಸಕ್ಕರೆ ಹಾಕಿಲ್ಲ ಇದಕ್ಕೆ. ನೀವು ಮರಿದೇನೆ ಟ್ರೈ ಮಾಡ್ಕೊಳ್ಳಿ. ನೋಡಿ, ಹುರಿದಾಗಿದೆ. ನಾನು 2 ಸರಿನೂ ಹುರ್ಕೊಂಡಿದ್ದೀನಿ ಅದನ್ನು. ಈ ಥರ ಸಿಪ್ಪೆ ಎಲ್ಲ ಬಿಡಿಸ್ಕೊಳ್ಳೋಣ. ನೋಡಿ, ಸ್ವಲ್ಪ ತಣ್ಣಗಾಗಲಿ, ತುಂಬ ತಣ್ಣಗಾಗೋದು ಬೇಡ, ಸ್ವಲ್ಪ ಬಿಸಿ ಇರುವಾಗಲೇ. ನೋಡಿ, ನಾನು ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ. ನೋಡಿ, ಈ ಥರ ನೀಟಾಗೋವರೆಗೂ ನೀವು ಕ್ಲೀನ್ ಮಾಡ್ಕೊಳ್ಳಿ ಇದನ್ನು. ನೋಡಿ, ಸಿಪ್ಪೆ ಇರೋದೆಲ್ಲ ತಕ್ಕೊಳ್ಳಿ. ಇಷ್ಟಿದ್ರೆ ಸಾಕಾಗುತ್ತೆ. ಇದನ್ನು ನಾನು ದಪ್ಪಗೆ ಪುಡಿ ಮಾಡ್ಕೊಳ್ತೀನಿ ಇವಾಗ. ಮಿಕ್ಸಿಲಿ ಒಂದೇ ರೌಂಡ್ ಆಡಿಸ್ತೀನಿ, ತುಂಬ ಆಡಿಸಲ್ಲ. ಕಡಲೆನೂ ಅಷ್ಟೇ ಪುಡಿ ಮಾಡ್ಕೊಳ್ತೀನಿ ಮಿಕ್ಸಿನಲ್ಲಿ. ನೋಡಿ, ಇವಾಗ ನಾನು ಕಡಲೆ ಬೀಜನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಆಲ್ರೆಡಿ. ಕಡಲೆನೂ ತುಂಬ ಸಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ಕಡಲೆ ಬೀಜ ಸ್ವಲ್ಪ ದಪ್ಪಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ kg ಬೆಲ್ಲ ಇಟ್ಕೊಂಡಿದ್ದೀನಿ ನಾನು. ಅರ್ಧ kgಕ್ಕಿಂತ ಕಮ್ಮಿ ತಗೊಳ್ಳಿ ಬೆಲ್ಲ. 1 kg ಕಡಲೆ ಬೀಜಕ್ಕೆ ಸರಿಯಾಗುತ್ತೆ. ಏಲಕ್ಕಿ ಪೌಡ್ರ್ ಇಟ್ಕೊಂಡಿದ್ದೀನಿ. ಇದು ಒಣಶುಂಠಿ ಪೌಡ್ರು, ನಾನು ಮೊದಲಿಗೆ ತೋರಿಸಿರಲಿಲ್ಲ. ನೋಡಿ, ಇಷ್ಟು ನೀರು ಹಾಕ್ತಾಯಿದ್ದೀನಿ ಬೆಲ್ಲಕ್ಕೆ. ನೋಡಿ, ಇವಾಗ ಬಿಸಿ ಮಾಡೋಣ. ಇವಾಗ ಸ್ವಲ್ಪ ಪಾಕ ಬರೋವರೆಗೂ, ತುಂಬ ಪಾಕ ಬರಬಾರ್ದು. ಗಟ್ಟಿ ಪಾಕ ಆದರೆ ಗಟ್ಟಿಯಾಗಿಬಿಡುತ್ತೆ ಉಂಡೆ ಎಲ್ಲ. ಅದನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ನಾನು ಬೆಲ್ಲನ. ಇವಾಗ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ನಾನು 1 kg ತಗೊಂಡಿದ್ದೆ ಕಡಲೆ ಬೀಜನ. ಈ ಥರ ದಪ್ಪಗೆ ಪುಡಿ ಮಾಡಿ ಇಟ್ಕೊಳ್ಳಿ. ತುಂಬ ನುಣ್ಣಗೆ ಪುಡಿ ಮಾಡೋಕ್ಕೆ ಹೋಗಬೇಡಿ. ಬಾಯಿಗೆ ಸಿಕ್ಕಿದರೆ ಕಡಲೆ ಬೀಜ ಚೆನ್ನಾಗಿರುತ್ತೆ. ನೋಡಿ, ಕಡಲೆ ಪುಡಿ ಮಾಡ್ಕೊಂಡಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಉಂಡೆ ಕಟ್ಟಕ್ಕೆ ಬರಲಿ ಅಂತ ಅಷ್ಟೇ ಕಡಲೆ ಪುಡಿ ಹಾಕ್ತಾಯಿರೋದು. ನೋಡಿ, ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಒಣ ಶುಂಠಿ ಪೌಡ್ರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೋತೀನಿ. ನೋಡಿ, ಒಣ ಶುಂಠಿ ಪೌಡ್ರ್ ಇದು ಫಸ್ಟ್ ಹಾಕಿದ್ದು ಏಲಕ್ಕಿ ಪೌಡ್ರು. ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಒಂದು ಕಡೆ ಪಾಕ ರೆಡಿ ಆಗ್ತಾಯಿದೆ. ಸ್ವಲ್ಪ ನಾನು ಕೊಬ್ಬರಿನೂ ಮಿಕ್ಸ್ ಮಾಡಿದ್ದೀನಿ. ಕೊಬ್ಬರಿ ಇಟ್ಕೊಂಡಿದ್ದೆನಲ್ಲ, ಅದನ್ನು ಮಿಕ್ಸ್ ಮಾಡಿದ್ದೀನಿ. ನೋಡಿ, ಬೆಲ್ಲ ಎಲ್ಲ ಕರಗಕ್ಕಿಟ್ಟಿದೆ, ಕರಗ್ತಾಯಿದೆ ಬೆಲ್ಲ. ತುಂಬ ಏನು ಪಾಕ ಬರೋದು ಬೇಡ ಇದು. ನೋಡಿ, ಅದಕ್ಕಿದ್ರೆ ಸಾಕು. ಇವಾಗ ಒಂದು ಸರಿ ಸೋಸ್ಕೊಳ್ಳೋಣ ಇದನ್ನು. ಕಲ್ಲಿರುತ್ತೆ ಅಂತ ಅಷ್ಟೇ. ಉಂಡೆ ಬೆಲ್ಲ ಆದರೆ ಕಲ್ಲಿರಲ್ಲ, ಅಚ್ಚು ಬೆಲ್ಲ ಆದರೆ ಕಲ್ಲಿರುತ್ತೆ. ಸೋಸ್ಕೊಳ್ಳೇಬೇಕಾಗುತ್ತೆ ಅಚ್ಚು ಬೆಲ್ಲ ಆದರೆ. ನೋಡಿ, ಮತ್ತೆ ಕುದಿಲಿಕ್ಕೆ ಇಟ್ಟಿದ್ದೀನಿ ಇದನ್ನು. ನೋಡಿ, ರೆಡಿ ಆಗಿದೆ ಪಾಕ. ಸ್ವಲ್ಪ ಒಂದೆಳೆ ಪಾಕ ಅಂತಾರೆ ನೋಡಿ, ಈ ಥರ ಅಂಟಬೇಕು ಅಷ್ಟೇ ಕೈಯಿಗೆ. ಆ ರೀತಿ ಬರೋವರೆಗೂ ಕುದಿಸಿ ಚೆನ್ನಾಗಿ. ನೋಡಿ, ಇಷ್ಟಿದ್ರೆ ಸಾಕು. ನಾವು ಕಜ್ಜಾಯಕ್ಕೆಲ್ಲ ಮಾಡ್ತೀವಲ್ಲ, ಆ ಥರ ಪಾಕ ಬರೋದು ಬೇಡ, ಇಲ್ಲಾಂದರೆ ಉಂಡೆಗಳು ಗಟ್ಟಿ ಆಗುತ್ತೆ. ನೋಡಿ, ನಾನು ಇಲ್ಲೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪಾಕನ ನಾನು ಒಂದು ಸೈಡಿಗೆ ಸ್ವಲ್ಪನೇ ಹಾಕ್ಕೊಂಡು ಉಂಡೆ ಮಾಡ್ಕೊಳ್ತೀನಿ. ಒಂದೇ ಸರಿ ಹಾಕಿದರೆ ಗಟ್ಟಿಯಾಗಿಬಿಡುತ್ತೆ, ಕಲ್ಸಕ್ಕೆ ಉಂಡೆ ಬರೋಲ್ಲ. ನೋಡಿ, ಈ ಥರ ಸ್ವಲ್ಪ ಹಾಕೊಂಡೇ ಉಂಡೆ ಮಾಡ್ಕೋಬೇಕು. ನಾನು ಅದಕ್ಕೆ ಕೊಬ್ಬರಿ ತುರಿ, ಏಲಕ್ಕಿ ಪುಡಿ, ಶುಂಠಿ ಪುಡಿ,
ಹುರ್ಗಡ್ಲೆ ಪೌಡ್ರು ಮತ್ತು ಕಡಲೆ ಬೀಜ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ನಾನು ರೆಡಿ ಮಾಡಿಕೊಂಡು. ನೋಡಿ ಆ ಪಾಕ ಆದ ತಕ್ಷಣವೇ ಈ ಥರ ಸ್ವಲ್ಪ ಹಾಕ್ಕೊಂಡು ಉಂಡೆ ಮಾಡೋದು. ತುಂಬ ಈಸಿ ಇದೆ. ಯಾರಾದರೂ ಹೊಸ್ದಾಗಿ ಕಲಿಯೋರ್ಗಿದ್ರೆ ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್. ಮರಿದೇ ಟ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರಾದರೂ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಎಲ್ಲ ರೆಡಿ ಆಯಿತು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೆ ಉಂಡೆಗಳೆಲ್ಲ. 1 ತಿಂಗಳು ಆರಾಮಾಗಿರುತ್ತೆ. ಇದು ಮಾಡ್ಕೋಬೋದು. ಇದನ್ನು ಹೊರಗಡೆ ತಂದು ತಿನ್ನೋಕ್ಕಿಂತ ಮನೆಯಲ್ಲೇ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿ ಬರುತ್ತೆ. ತುಂಬ ಚೆನ್ನಾಗೂ ಇರುತ್ತೆ, ಕ್ಲೀನಾಗೂ ಇರುತ್ತೆ ಫ್ರೆಂಡ್ಸ್. ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ನಾನಿವಾಗ ಒಂದು ಡಬ್ಬಿಗೆ ಹಾಕಿಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಮರಿದೇ ಟ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಶೇಂಗಾ ಉಂಡೆ, ನಮ್ಮ ಸೈಡೆಲ್ಲ ಕಡಲೆ ಬೀಜದ ಉಂಡೆ ಅಂತೀವಿ. ಉತ್ತರ ಕರ್ನಾಟಕ ಕಡೆ ಶೇಂಗಾ ಉಂಡೆ ಅಂತಾರೆ. ಮರಿದೇ ಮಾಡ್ಕೊಳ್ಳಿ ಫ್ರೆಂಡ್ಸ್.